ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನು ಇವತ್ತು ಬೆಳಗ್ಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕೆಂಡ್ ಆಗಿರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗು, ಆಮೇಲೆ ವಾರ್ಡ್ರೋಬ್ ಸ್ವಲ್ಪ ಆರ್ಗನೈಸ್ ಮಾಡೋದಿದೆ. ಸೊ ಅದನ್ನೆಲ್ಲನೂ ಕೂಡ ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ಒಂದು ಮೋಟಿವೇಶನಲ್ ವ್ಲಾಗ್ ಕೂಡ ಇದಾಗಿರುತ್ತೆ ಅಂತ ಹೇಳ್ತೀನಿ. ಕೆಲಸ ಮಾಡ್ತಾ ಮಾಡ್ತಾ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಇವಾಗ ಟೈಮ್ ಬಂದು 10 o'clock ಆಗಿದೆ. ಸೊ ಇವಾಗ ಬಂದು ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬೇಕು. ಸೊ ಆರ್ಗನೈಸ್ ಮಾಡೋದು ಸ್ವಲ್ಪ ಇದೆ, ಆಮೇಲೆ ಎಲ್ಲ ಕೂಡ ಕ್ಲೀನಿಂಗ್ ಮಾಡೋದಿದೆ. ಎಲ್ಲರೂ ತೋರಿಸ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಮಾತಾಡ್ತಾ ಕೂಡ ಹೋಗ್ತೀನಿ. ಸೊ ಬರೀ ಕೆಲಸ ಆದರೆ ಬೋರಿಂಗ್ ಆಗುತ್ತೆ. ಅದ್ರ ಜೊತೆಗೆ ಕೂಡ ಸ್ವಲ್ಪ ಒಂದು ಮೋಟಿವೇಶ್ನಲ್ ಒಂದು ಮಾತು ಇತ್ತು ಅಂದರೆ ಆ ಥರ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇವತ್ತು ಬಂದು ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಹಾಗೆ ತುಂಬ ಜನರು ಕೂಡ ಈ ರೀತಿ ನಡ್ಕೊಳ್ಳುವಂಥದ್ದು. ಏನಪ್ಪ ಅಂದರೆ, ದುಡ್ಡಿದೆ ಅಂದರೆ ನಾನೇ ದೊಡ್ಡ ಜನ, ನನಗಿಂತ ದೊಡ್ಡ ಜನರು ಯಾರೂ ಇಲ್ಲ. ಸೊ ಕೀಳಾಗಿ ಮಾತಾಡುವಂಥದ್ದು, ಕೀಳಾಗಿ ನೋಡುವಂಥದ್ದು, ದುಡ್ಡಿಲ್ಲ ಅಂದರೆ ಬಡವರು ಅಂದರೆ ಕೀಳಾಗಿ ನೋಡುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವತ್ತೂ ಕೂಡ ಅಷ್ಟೇ, ನಾನು ಬಡವ, ನಾನು ಶ್ರೀಮಂತ ಅನ್ನುವಂಥದ್ದು ಯಾವತ್ತೂ ಕೂಡ ಆ ಒಂದು ಮನಸ್ಸಲ್ಲಿ ಇರಬಾರ್ದು. ಸೊ ಎಲ್ಲರೂ ಒಂದೇ ಅನ್ನೋಂಥದ್ದು ಫಸ್ಟ್ ಬರಬೇಕಾಗತ್ತೆ. ಸೊ ಅವನೇನು ಶ್ರೀಮಂತ ಆದ ತಕ್ಷಣ ಎಲ್ಲನೂ ಕೂಡ ಏನು ಕೂತಲಿಗೆ ಬರಲ್ಲ. ಸೊ ಶ್ರೀಮಂತ ಹಾಗೆಯೇ ಬಡವ ಅನ್ನುವಂಥದ್ದು ಅವರವರ ಮನಸ್ಥಿತಿಯಲ್ಲಿ ಇರುವಂಥದ್ದು. ಸೊ ನಮಗೂ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಯಾವತ್ತೂ ಅಷ್ಟೇ ಹುಟ್ಟಿದ ತಕ್ಷಣ ಯಾರೂ ಶ್ರೀಮಂತ ಆಗಲ್ಲ, ಹೋಗ್ತಾ ಹೋಗ್ತಾ ಆಗುವಂಥದ್ದು ಅಂತ ಅವರವರ ಲಕ್ಕು, ಅವರವರ ಒಂದು ಇದು. ಹಾಗಂತ ಅಂದ್ಬಿಟ್ಟು ಬಡವರು ಅಂದರೆ ದುಡ್ಡಿಲ್ಲ ಅನ್ನೋರನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡುವಂಥದ್ದು, ಹಾಗೆಯೇ ಅವ್ರನ್ನ ಚುಚ್ಚಿ ಮಾತಾಡುವಂಥದ್ದು, ಸೊ ಅವ್ರನ್ನ ದೂರ ತಳ್ಳುವಂಥದ್ದು, ಇವ್ರ ಹತ್ರ ದುಡ್ಡಿಲ್ಲ ಅಂತ. ಬಟ್ ಇವಾಗಿನ ಕಾಲದಲ್ಲಿ ಹೇಗಂದರೆ, ದುಡ್ಡಿದ್ರೆ ಮಾತ್ರ ಮನುಷ್ಯರಿಗೆ ಬೆಲೆ. ಸೊ ದುಡ್ಡು ಯಾರ ಹತ್ರ ಇದೆ ನೋಡಿ, ಅವ್ರ ಹತ್ರ ಮಾತ್ರ ಹೋಗ್ತಾರೆ. ಸೊ ನಿಜವಾಗ್ಲೂ ನಾನು ಯಾವತ್ತೂ ಅಷ್ಟೇ, ನನ್ನ ಯೂಟ್ಯೂಬ್ ಜರ್ನಿಯಲ್ಲೂ ಅಷ್ಟೇ, ನಾನು ಇಲ್ಲಿ ತನಕ ಬರೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಖಂಡಿತವಾಗ್ಲೂ ಅವ್ರನ್ನ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡು ತುಂಬ ಜನರು ಕೂಡ ಇದ್ದಾರೆ. ಸೊ ಒಂದು ಹಂತ ಅವ್ರು ರೀಚ್ ಆಗೋ ತನಕ ಮಾತ್ರ ನಮ್ಮ ಸಪೋರ್ಟನ್ನು ತಗೊಂಡು, ಅವರು ರೀಚ್ ಆದ ತಕ್ಷಣ ಅವರ ಒಂದು ಗೋಲಿಂದ ಅವರ ಒಂದು ಗೋಲನ್ನು ಅಚೀವ್ ಮಾಡಿದ ತಕ್ಷಣ ನೆನಪೇ ಇರೋದಿಲ್ಲ. ಸೊ ನಮ್ಮ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ತುಂಬ ಬೇಜಾರಾಗುತ್ತೆ. ಅಂದರೆ ನಾವು ಏನು ಮಾಡಿರ್ತೀವಿ, ತುಂಬ ಸಪೋರ್ಟ್ ಮಾಡಿರ್ತೀವಿ, ಯಾವುದೇ ಆಗಿರಲಿ, ಯೂಟ್ಯೂಬೇ ಆಗಿರಲಿ ಅಥವಾ ಬೇರೆ ಫ್ಯಾಮಿಲಿ ವಿಚಾರಗಳಲ್ಲೇ ಆಗಿರಲಿ. ಆದರೆ ಅವರು ಬೆಳೀತಾ ಬೆಳೀತಾ ನಮ್ಮನ್ನು ತುಳಿದು ಹಾಕ್ತಾರೆ, ಹಾಗೆಯೇ ನಮ್ಮನ್ನೇ ಮರೆತು ಬಿಡ್ತಾರೆ. ನಿಜವಾಗ್ಲೂ ನಾನು ನಿಜವಾಗ್ಲೂ ಅಂಥವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಇಷ್ಟಪಡೋದೇ ಇಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು, ದುಡ್ಡಿದೆ ಅಂತಂದರೆ ಏನು ತಿನ್ನೋಕ್ಕೂ ಆಗಲ್ಲ ದುಡ್ಡನ್ನು. ಸೊ ಮನಸ್ಸಲ್ಲೂ ಕೂಡ ಶ್ರೀಮಂತಿಕೆ ಬೇಕು ಅಂತ ಹೇಳ್ತೀನಿ. ಸೊ ಮನಸ್ಸಲ್ಲಿ ಶ್ರೀಮಂತಿಕೆ ಇದ್ದರೆ ಮಾತ್ರ ಅವನೊಬ್ಬ ಶ್ರೀಮಂತ ಅಂತಲೇ ಹೇಳ್ಬೋದು. ಸೊ ದುಡ್ಡಿದೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಕೊಂಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸೊ ದುಡ್ಡಿದೆ ಅಂದರೆ ಬಟ್ಟೆ ಅದು ಇದೆಲ್ಲನೂ ಕೊಂಡ್ಬೋದು. ಹಾಗೆ ನಂಬಿಕೆ, ಪ್ರೀತಿ, ವಿಶ್ವಾಸನ ದುಡ್ಡಿಂದ ಅಳೆಯೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ದುಡ್ಡಿಂದ ಅದನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ. ಯಾವತ್ತೂ ಅಷ್ಟೇ ನಾವು ಮೊದಲೇನು ಮಾಡಬೇಕು ಅಂದರೆ, ಬೇರೆಯವ್ರಿಗೇನು ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಅವನು ಬಡವನೇ ಆಗಿರಲಿ ಅಥವಾ ಶ್ರೀಮಂತನೇ ಆಗಿರಲಿ ಅಥವಾ ಅವನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರೇ ಆಗಿರಲಿ, ಫಸ್ಟ್ ನಾವು ಅವರಿಗೆ ಗೌರವವನ್ನು ಕೊಡಬೇಕು. ಉಳಿದಿರೋದು ಶ್ರೀಮಂತಿಕೆ ಎಲ್ಲನೂ ಬೇರೆ ಎಲ್ಲ ಕೂಡ ತನ್ನಿಂತಾನೇ ಬರುತ್ತೆ. ದುಡ್ಡಿದ ತಕ್ಷಣ ಮಾತ್ರ ಎಲ್ಲರೂ ಕೂಡ ಶ್ರೀಮಂತರು ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರ ಮನಸ್ಥಿತಿ, ಅವ್ರ ಮನಸ್ಸು, ಅವ್ರು ಕೊಡುವಂತಹ ಗೌರವ, ಪ್ರತಿಯೊಂದರಲ್ಲೂ ಕೂಡ ನಾವು ಶ್ರೀಮಂತಿಕೆಯನ್ನು ಖಂಡಿತವಾಗ್ಲೂ ಕಂಡ್ಕೊಬೋದು ಅಂತಲೇ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಹುಟ್ಟಿದ ತಕ್ಷಣ ಯಾರು ಕೂಡ ಶ್ರೀಮಂತರಾಗಿಯೇ ಹುಟ್ಟಿ ಬರಲ್ಲ. ಸೊ ಅಥವಾ ಚಿನ್ನ ತೊಟ್ಲಲ್ಲೇ ಮಲ್ಕೊಂಡು ಬರೋದಿಲ್ಲ. ಯಾವತ್ತೂ ಕೂಡ ಅಷ್ಟೇ, ನಾವು ಬೆಳೆದು ಬಂದಿರುವಂತಹ ಒಂದು ದಾರಿಯನ್ನು ಯಾವತ್ತೂ ಕೂಡ ಮರಿಬಾರ್ದು. ಸೊ ಇವಾಗ ಕೋಟಿ ಕೋಟಿ ಹಣ ಇದ್ದರೂ ಕೂಡ ಪರವಾಗಿಲ್ಲ, ಬಟ್ ನಾವು ಬಂದಿರುವಂತಹ ನಾವು ಯಾವ್ಯಾವ ಸ್ಟೇಜನ್ನು ದಾಟ್ಕೊಂಡು ಬಂದಿದ್ವಿ, ಸೊ ಆ ಒಂದು ಮೆಟ್ಲುಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಪೋರ್ಟ್ ಮಾಡೋರಾಗಿರಲಿ, ಎಲ್ಲರೂ ಕೂಡ ಅಷ್ಟೇ, ಯಾರನ್ನೂ ಕೂಡ ಮರಿಬಾರ್ದು. ನಾವು ಪ್ರತಿಯೊಬ್ಬರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾವಿವತ್ತು ಏನು ಶ್ರೀಮಂತ ಆಗಿರ್ಬೋದು ಅಥವಾ ಒಂದು ಸಕ್ಸಸ್ ಸಿಕ್ಕಿರ್ಬೋದು, ಸೊ ಅದಕ್ಕೆ ಕಾರಣ ಯಾರು ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ಕೋಬೇಕಾಗತ್ತೆ. ದುಡ್ಡಿದ ತಕ್ಷಣ ಎಲ್ಲವನ್ನ ಮರೆಯುವಂಥದ್ದು ಅಲ್ಲ. ಸೊ ಮನಸ್ಸು, ಒಂದು ಮಾನವೀಯತೆ ಅನ್ನುವಂಥದ್ದು ಇರಬೇಕಾಗತ್ತೆ ಅಂತ ಹೇಳ್ತೀನಿ.
ಸೊ ರೆಸ್ಪೆಕ್ಟ್ ಕೂಡ ಅಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ನಾವು ಗೌರವವನ್ನು ಕೊಡೋದಕ್ಕೆ ಕಲಿಬೇಕು. ಸೊ ಉಳಿದಿರುವಂತಹ ಪ್ರತಿಯೊಂದು ಅದೇನಿದೆ ನೋಡಿ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಸೊ ಗೌರವ ದುಡ್ಡಿದ ತಕ್ಷಣ ಏನು ಜಂಬ ಕೊಚ್ಕೊಳ್ಳೋಂಥ ತುಂಬ ಜನರನ್ನ ನಾನು ನೋಡಿದ್ದೀನಿ. ಸೊ ನಮಗೂ ಕೂಡ ಹೇಳಿರೋದು ಇದ್ದಾರೆ. ಸೊ ನಾವು 3 ಜನ ಹೆಣ್ಮಕ್ಳು, ಸೊ ನನ್ನ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಅವಮಾನ ಮಾಡಿರೋರು ಇದ್ದಾರೆ. ಯಾಕಂದರೆ ನಾವು ವಿಲೇಜ್ ಸೈಡ್ಗೆ ಮದುವೆ ಮಾಡಿ ಕೊಟ್ಟಿರೋದ್ರಿಂದ ತುಂಬ ಜನ ಹೇಳಿರೋರು ಇದ್ದಾರೆ. ಬಟ್ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಕೂಡ ಅವ್ರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವತ್ತೂ ಅಷ್ಟೇ ಅದೇ ಹೇಳಿದ ಹಾಗೆ, ದುಡ್ಡಿದೆ ಅಂದರೆ ಮಾತ್ರ ಜನರು ನಮ್ಮ ಕಡೆ ತಿರುಗಿ ನೋಡ್ತಾರೆ. ಇಲ್ಲ ಅಂತ ಅಂದರೆ, ದುಡ್ಡಿಲ್ಲ ಅಂದರೆ ಅವನ ಕಡೆ ಮೂಸಿ ಕೂಡ ನೋಡಲ್ಲ. ಇದು ನಮ್ಮ ಒಂದು ಏನು ಇವಾಗ ಇರುವಂತಹ ಒಂದು ಸಿಚುವೇಶನ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟೇ ಹೇಳುವಂಥದ್ದು. ಸೊ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತೀನಿ. ಸೊ ದುಡ್ಡಿದೆ ಅಂತ ಅಂದು ದೊಡ್ಡ ಜನ ಯಾವತ್ತೂ ಅಷ್ಟೇ, ನಾನೇ ದೊಡ್ಡ ಜನ, ನನಗಿಂತ ಯಾರು ಇಲ್ಲ ಅನ್ನೋರು ಜಾಸ್ತಿ ದಿನ ಅವ್ರದ್ದೇನು ನಡೆಯಲ್ಲ ಆಟ. ಬಟ್ ಒಂದಲ್ಲ ಒಂದಿನ ಅವ್ನು ಕೆಳಗಡೆ ಬಿದ್ದೇ ಬೀಳ್ತಾನೆ, ಎಷ್ಟೇ ಮೇಲಕ್ಕೆ ಹೋಗಲಿ ವ್ಯಕ್ತಿ. ಸೊ ಕೆಳಗಡೆ ಇರೋರನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ಸೊ ಅವರ ಸಹಕಾರ, ಅವರ ಒಂದು ಸಪೋರ್ಟನ್ನು ಯಾವತ್ತೂ ಮರಿಬೇಡಿ. ಸೊ ನಾನೇ ದೊಡ್ಡ ಜನ, ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮಷ್ಟು ದೊಡ್ಡ ಮೂರ್ಖರು, ನಿಮ್ಮಷ್ಟು ದೊಡ್ಡರು ಯಾರೂ ಇಲ್ಲ. ಸೊ ಎಷ್ಟೇ ಮೇಲಕ್ಕೆ ಹಾರ್ಕೊಂಡು ಹೋದರೂ ಕೂಡ ಒಂದಲ್ಲ ಒಂದಿನ ಅವ್ನು ಕೆಳಗಡೆ ಬಿದ್ದೇ ಬಿಡ್ತಾನೆ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಯಶಸ್ಸು ಆಗಲಿ ಅಥವಾ ಏನೇ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋದರೆ ಆ ಒಂದು ಯಶಸ್ಸಿಗೆ ಒಂದು ಬೆಲೆ ಅಂತ ಹೇಳುವಂಥದ್ದು. ಹಾಗೆಯೇ ಕಷ್ಟಪಟ್ಟು ನಾವು ಸಂಪಾದಿಸಿದರೆ ಮಾತ್ರ ಅದೊಂದು ಶ್ರೀಮಂತಿಕೆ ಅಂತ ಹೇಳ್ಬೋದು. ನಾವೇ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿರೋಂಥ ಹಣದಿಂದ ನಾವು ಒಂದು ಬಟ್ಟೆ ತಗೊಂಡ್ರು ಕೂಡ ಅದೊಂದು ಶ್ರೀಮಂತಿಕೆ ಅಂತಲೇ ನಾನು ಹೇಳ್ತೀನಿ. ಸೊ ಬೇರೆಯವ್ರ ದುಡ್ಡಿಂದ ನಾವು ಮಜಾ ಮಾಡಿ ಬಡವರು ಅಂದ ತಕ್ಷಣ ಅವ್ರನ್ನ ದೂರ ಇಡುವಂಥದ್ದು, ಸೊ ಅವ್ರ ಹತ್ರ ಮಾತಾಡದೇ ಇರುವಂಥದ್ದು, ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಕೂಡ ಒಂದೇ ರೀತಿ ಟ್ರೀಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬಾ ಎಲ್ಲರೂ ಕೂಡ ಮನುಷ್ಯರು ಒಂದೇ, ಇವತ್ತಲ್ಲ ನಾಳೆ ಎಲ್ಲರೂ ಕೂಡ ಸಾಯೋದೆ. ಸೊ ಸಾಯೋಗೆ ಯಾರು ಕೂಡ ದುಡ್ಡನ್ನು ತಗೊಂಡು ಹೋಗಲ್ಲ. ಇರುವಷ್ಟು ದಿನ ಚೆನ್ನಾಗಿರಿ, ಎಲ್ಲರ ಜೊತೆ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ, ಸೊ ಡ್ರೆಸ್ ಕೂಡ ಆರ್ಗನೈಸ್ ಮಾಡುವಂಥದ್ದನ್ನು ಶೇರ್ ಮಾಡಿದ್ದೀನಿ. ನನ್ನ ಮಗಳ ಬಟ್ಟೆಗಳನ್ನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೀವು ನೋಡಿದ್ರಿ ಅನ್ಕೋತೀನಿ. ತುಂಬ ಬಟ್ಟೆಗಳು ಕೂಡ ಚಿಕ್ಕ ಬಟ್ಟೆಗಳಿತ್ತು. ಸೊ ಅದನ್ನು ಬ್ಯಾಗಲ್ಲಿ ಬೇರೆ ಎತ್ತಿಟ್ಟಿದ್ದೆ, ಬೇರೆ ಕಡೆ ಕೊಡೋಣ ಅಂತ. ತುಂಬ ಅಂದರೆ ಇಲ್ಲಿ ನಾನು ಯಾವ ರೀತಿ ಡಿವೈಡ್ ಮಾಡಿ ಎಲ್ಲನೂ ಕೂಡ ಇಟ್ಟಿದ್ದೀನಿ. ಮನೇಲಿ ಹಾಕೋ ಬಟ್ಟೆಗಳು, ಸ್ಕೂಲ್ಗೆ ಯೂಸ್ ಮಾಡೋಂಥದ್ದು, ಔಟ್ಸೈಡ್ ಫಂಕ್ಷನ್ ಯೂಸ್ ಮಾಡೋಂಥದ್ದು, ಹೀಗೆ ನೀವು ಡಿವೈಡ್ ಮಾಡಿ ಇಟ್ಟರೆ ತುಂಬಾ ಈಸಿ ಆಗುತ್ತೆ, ನಿಮಗೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ಅದೆಲ್ಲ ಕೆಲಸ ಮುಗಿಸಿ ಆದಮೇಲೆ ಮನೆ ಕ್ಲೀನಿಂಗ್ ಮಾಡೋಂಥದ್ದು. ಸೊ ಕ್ಲೀನಿಂಗ್ ವ್ಲಾಗನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮನೆ ಕ್ಲೀನಿಂಗ್ ಎಲ್ಲ ಆಗ್ತಾ ಸಾಟರ್ಡೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಕೆಲಸಗಳು ಇರುತ್ತೆ. ಸಾಟರ್ಡೆ ಸಂಡೇ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ. ವೀಕೆಂಡ್ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ನಾನು ಅದೇ ಹೇಳುವಂಥದ್ದು, ಯಾರು ಕೂಡ ಅಷ್ಟೇ ಬಡವರಾಗಿ ಹುಟ್ಟಬೇಕು ಅಂತ ಯಾರು ಕೂಡ ಕೇಳೋದು ಇಲ್ಲ. ಸೊ ತುಂಬ ಜನ ಹೊಟ್ಟೆ ಉರಿಸ್ತಾರೆ, ಆರೋಗ್ಯ ಸರಿ ಇಲ್ಲ ಅಂದರೆ ಬಡವರಿಗೆ. ನಾವು ಕೂಡ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿರೋದು, ನಾನು ಕೂಡ ತುಂಬ ಕಷ್ಟಪಡ್ಕೊಂಡೇ ಬಂದಿರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಹುಟ್ಟಿದಾಗ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಾನು ಹುಟ್ಟಿದಾಗ 100 ರೂಪಾಯಿನೂ ಇರಲಿಲ್ಲ. ಆವಾಗಿನ ಕಾಲದಲ್ಲಿ 100 ರೂಪಾಯೇ ಜಾಸ್ತಿ, ತುಂಬ ಒಂಥರ ಬಡತನ ಅಂತಲೇ ಹೇಳ್ಬೋದು ಆವಾಗ. ಆದರೂ ಕೂಡ ಬಡತನ ಅಂತ ಅಂದ್ಬಿಟ್ಟು ನಮ್ಮನ್ನು ಯಾರು ಕೂಡ ಕೈ ಬಿಟ್ಟಿಲ್ಲ. ಆದರೆ ನಮ್ಮ ಫ್ಯಾಮಿಲಿ ಯಾರು ಕೈ ಬಿಟ್ಟಿಲ್ಲ. ಹಂಗಸಿದ್ದಾರೆ, ತುಂಬ ಜನ ನಮ್ಮನ್ನು ಕೀಳಾಗಿ ನೋಡಿದ್ದಾರೆ, ಎಲ್ಲನೂ ಕೂಡ ಮಾಡಿದ್ದಾರೆ. ಆದರೂ ಕೂಡ ನನ್ನ ಅಪ್ಪ ಅಮ್ಮ ಯಾವತ್ತೂ ಕೂಡ ಅವರ ಒಂದು ಏನು ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ. ಹಾಗೆಯೇ ಅವರ ಒಂದು ಏನು ಹೇಳ್ತಾರೆ, ಏನೇ ಮಾತಾಡಲಿ ಅವ್ರು ಅದನ್ನು ತಲೆಗೆ ಹಾಕ್ಕೊಳ್ದೆ ನಮ್ಮನ್ನು ಇಲ್ಲಿ ತನಕ ಬೆಳೆಸ್ತಾರೆ. ನಿಜವಾಗ್ಲೂ ನನ್ನ ಅಪ್ಪ ಅಮ್ಮನ ನಾನು ಪಡೆಯೋದಕ್ಕೆ ಎಲ್ಲರೂ ಕೂಡ ಪುಣ್ಯವಂತರೆ. ಸೊ ನನಗೂ ತುಂಬಾ ಖುಷಿ ಇದೆ, ನನ್ನ ಅಪ್ಪ ಅಮ್ಮ ಹೆಮ್ಮೆ ಇದೆ ನಾನು ಅವರಿಗೆ ಮಗಳಾಗಿ ಹುಟ್ಟಿರೋದು. ಸೊ ಇದನ್ನು ಹೇಳ್ತೀನಿ, ತುಂಬ ಖುಷಿ ಆಗುತ್ತೆ. ಯಾರು ಕೂಡ ಅಷ್ಟೇ ಒಂದೇ ಸಲ ಎಲ್ಲನೂ ಕೂಡ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಇವತ್ತಲ್ಲ ನಾಳೆ ಖಂಡಿತ ಅಚೀವ್ ಮಾಡ್ತೀನಿ ಅನ್ನೋಂಥದ್ದು ಕೂಡ ಖಂಡಿತ ನಂಬಿಕೆ ಇದೆ. ತುಂಬ ಜನರು ಹೊಟ್ಟೆ ಹುರ್ಕೊಂಡಿದ್ದಾರೆ, ತುಂಬ ಜನರು ಕೂಡ ನನ್ನದು ಒಂದು ಚಾನಲ್ ಮಾನಿಟೈಸೇಷನ್ ಆದಮೇಲಂತೂ ತುಂಬ ಜನರಿಗೆ ಅನಿಸಿರ್ಬೋದು, ಇವಳಿಗೆ ಮೋನೋ ಆಯ್ತಲ್ವ, ಇನ್ನೇನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಆ ರೀತಿ ಅಂದ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ. ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್